ಮೂರು ಹೋಬಳಿ ಸಂಪರ್ಕಕ್ಕೆ ಮಹತ್ವದ ಸೇತುವೆ ಪ್ರಯಾಣದ ದೂರದಲ್ಲಿ ಭಾರೀ ಕಡಿತ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಅಭಿವೃದ್ಧಿಯ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಮಾಡತ್ಕೆರೆ ಹೋಬಳಿಯ ಬೇವಿನಹಳ್ಳಿಯಿಂದ ಮುತ್ತೋಡ್ ಹೋಬಳಿಯ ಇಂಡಿದೇವರಹಟ್ಟಿ ಗ್ರಾಮವನ್ನು ಸಂಪರ್ಕಿಸುವ ಭವ್ಯ ಸೇತುವೆ ನಿರ್ಮಾಣ ಕಾರ್ಯ ಗಮನ ಸೆಳೆಯುತ್ತಿದೆ. ವಾಣಿವಿಲಾಸ್ ಜಲಾಶಯದ ಮಧ್ಯಭಾಗದಲ್ಲಿ ಸುಮಾರು 120 ಅಡಿ ಆಳದ ನೀರಿನ ಮೇಲ್ಭಾಗದಲ್ಲಿ 2 ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣವಾಗಿದ್ದು, ಇದು ಸಮುದ್ರದಂತೆಯೇ ವಿಹಂಗಮ್ ನೋಟವನ್ನು ನೀಡುತ್ತಿದೆ. ಈ ಸೇತುವೆಗೆ 145 ಕೋಟಿ ವೆಚ್ಚವಾಗಿದ್ದು, ಶ್ರೀ ಸಾಣಿಹಳ್ಳಿ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಸ್ವಾಮೀಜಿಗಳ ಹೆಸರಿನಲ್ಲಿ ಸರ್ಕಾರದಿಂದ ನಾಮಕರಣ ಮಾಡಲಾಗಿದೆ. ಈ ಸೇತುವೆಯ ಪ್ರಮುಖ ಪ್ರಯೋಜನಗಳು: ಮಾಡತ್ಕೆರೆ, ಮುತ್ತೋಡ್ ಮತ್ತು ಮತ್ತೊಂದು ಹೋಬಳಿಗಳ ನಡುವೆ ನೇರ ಸಂಪರ್ಕ. ಈಗಾಗಲೇ ಸುಮಾರು 50 ಕಿಲೋಮೀಟರ್ ಸುತ್ತಿ ಹೋಗಬೇಕಾದ ಪ್ರಯಾಣ ಇನ್ನು ಮುಂದೆ ಕೇವಲ 6 ಕಿಲೋಮೀಟರ್ನಲ್ಲಿ ಸಾಧ್ಯ. ಸ್ಥಳೀಯರಿಗೆ, ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಸಮಯ ಹಾಗೂ ಇಂಧನ ಉಳಿತಾಯ. ಈ ಸೇತುವೆ ಪ್ರದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ನೀಡುವುದರ ಜೊತೆಗೆ ಪ್ರವಾಸಿಗರಿಗೂ ಆಕರ್ಷಕ ಸ್ಥಳವಾಗುವ ಸಾಧ್ಯತೆ ಇದೆ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಡೂ ಆರ್ ಡೈ ಕನ್ನಡ ನ್ಯೂಸ್ ಜೊತೆ ಇರಿ.